ಫಲಿತಾಂಶವನ್ನು ತಿಳಿಸುವಾಗ ಪವಿತ್ರಾತ್ಮ ಪ್ರಭಾವವು ಅವರ ಮೇಲೆಯೂ ಅವರ ಕುಟುಂಬದ ಮೇಲೆಯೂ ಇಳಿದಿಯೂ ಆ ಆ ಪ್ರಭಾವದಿಂದ ಅದನ್ನು ಆಲಿಸುವ ನಮ್ಮೆಲ್ಲರಿಗೂ ಆಶೀರ್ವಾದ ಪಡೆದುಕೊಳ್ಳುವಂತೆ ಬೇಕಾದ ಆಶೀರ್ವಾದವನ್ನು ನೀಡಿ ಕರುಣಿಸಿರಿ. ನೀವು ನಮಗೆ ಕೊಟ್ಟಿರುವ ಎಲ್ಲ ಆಶೀರ್ವಾದಗಳಿಗಾಗಿ, ನೀಡಿರುವ ವರಪ್ರಸಾದಗಳಿಗಾಗಿ ನಾವು ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಆಮೀನ್. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಆಗಲಿ, ಆದಿಲಿದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೀನ್. Amen. Thank you, brother, and good evening and welcome to all. ಸೊ ಇವತ್ತಿನ ಪುಸ್ತಕ ಫಸ್ಟ್ ಸ್ಯಾಮ್ಯುಯಲ್ ಅಂಡ್ ಸೆಕೆಂಡ್ ಸ್ಯಾಮ್ಯುಯಲ್, ಒಂದು ಸ್ಯಾಮ್ಯುಯಲ ಮತ್ತು ಎರಡನೇ ಸ್ಯಾಮ್ಯುಯಲ. ಸೊ ಇದರಿಂದ ಸ್ವಲ್ಪ ಸ್ಪಾರ್ಕ್ಸ್ ನೋಡೋಣ ಬಿಫೋರ್ ವಿ ಸ್ಟಾರ್ಟ್. ಸೊ ಬುಕ್ ಆಫ್ ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 3 ವರ್ಸ್ 3, 3ನೇ ಅಧ್ಯಾಯ 3ನೇ ವಚನ, ಸ್ಲೀಪಿಂಗ್ ನಿಯರ್ ದಿ ಆರ್ಕ್. ಇಲ್ಲಿ ಸಾಮುವೇಲನು ದೇವರ ಪೆಟ್ಟಿಗೆಯ ಬಳಿಯಲ್ಲಿ ನಿದ್ರಿಸುತ್ತಿದ್ದನು. ಅಲ್ಲಿ ದೇವರ ಧ್ವನಿ ಮೊದಲು ಅವನಿಗೆ ಕೇಳಿಸಿತು. Samuel slept near the ark of God. That's where he first heard God's voice. ದೇವರು ಸಮೀಪದಲ್ಲಿದ್ದಾಗ ದೇವರ ಧ್ವನಿ ಸ್ಪಷ್ಟವಾಗುತ್ತದೆ ಅಂತ ಇದು ನಮ್ಗೆ ಅರ್ಥ ಆಗುತ್ತೆ. ಕ್ಲೋಸ್ನೆಸ್ ಟು ಗಾಡ್ ಬ್ರಿಂಗ್ಸ್ ಕ್ಲಾರಿಟಿ ಆಫ್ ಹಿಸ್ ವಾಯ್ಸ್. ಸೆಕೆಂಡ್ಲಿ, ಸಾಲ್ಸ್ ಹಿಡನ್ ಹ್ಯೂಮಿಲಿಟಿ. 1 ಸಾಮುವೇಲ 10ನೇ ಅಧ್ಯಾಯ 22ರ ವಚನ ಹೇಳುತ್ತೆ, ಸೌಲನು ರಾಜನಾಗಿ ಆಯ್ಕೆಯಾದಾಗ ಅವನು ಸಾಮಾನುಗಳ ಮಧ್ಯೆ ಮರೆತುಕೊಳ್ಳುತ್ತಿದ್ದನು. When chosen as king, Saul hid himself among the baggage. ಸೊ ನಿಜವಾದ ನೇತೃತ್ವವು ಅಹಂಕಾರದಿಂದ ಅಲ್ಲ, ವಿನಮ್ರತೆಯಿಂದ ಪ್ರಾರಂಭವಾಗುತ್ತದೆ ಅಂತ. ಟ್ರೂ ಲೀಡರ್ಶಿಪ್ ಸ್ಟಾರ್ಟ್ಸ್ ವಿತ್ ಹ್ಯೂಮಿಲಿಟಿ, ನಾಟ್ ಪ್ರೈಡ್. Yesterday's gospel also we heard about humility. Next is 2 Samuel chapter 9 verse 7. Mephibosheth's kindness reward we see here. 9ನೇ ಅಧ್ಯಾಯ 7ನೇ ವಚನ, 2 ಸಾಮುವೇಲಲ್ಲಿ ದಾವೀದನು ಹೇಳಿದನು, ನಾನು ಯೋನತಾನನನ್ನು ನಿಮಿತ್ತ ನಿನ್ನ ಮೇಲೆ ಕೃಪೆಯನ್ನ ತೋರಿಸುತ್ತಿದ್ದೇನೆ ಅಂತ. ಡೇವಿಡ್ said, I will show you kindness for Jonathan's sake. ಸೊ ದೇವರ ನಿಷ್ಠೆಯ ಸಂಬಂಧಗಳನ್ನ ಪೀಳಿಗೆಗಳಿಗೂ ಆಶೀರ್ವದಿಸುತ್ತಾರೆ ಅಂತ. ಗಾಡ್ ಹಾನರ್ಸ್ ಲಾಯಲ್ ಹಾರ್ಟ್ಸ್ ಅಕ್ರಾಸ್ ಜನರೇಷನ್ಸ್. ಇವತ್ತು ನೀವು ಒಳ್ಳೇದು ಮಾಡಿದ್ರೆ ನಿಮ್ಮ ಜನರೇಷನ್ ತನಕ ದೇವರ kindness and all the good things will follow for our generations. And lastly, 2 Samuel 14ನೇ ಅಧ್ಯಾಯ 2ನೇ ವಚನ, ಜೋಆಬ್ಸ್ tactful women of Tekoa. ಯೋವಾಬನು ಬುದ್ಧಿವಂತನೆಂದು ಹೆಸರಿರುವ ಟೆಕೋವಿನ ಹೆಂಗಸನ್ನ ಕರೆಸಿದನು. ಜೋಆಬ್ brought a wise women from Tekoa. Tekoa is a village in Israel. So to speak to the king. ಸತ್ಯವು ಕೆಲವೊಮ್ಮೆ ಜ್ಞಾನಪೂರ್ಣ ವೇಷದಲ್ಲಿ ಪ್ರಸ್ತುತವಾಗಬೇಕು ಅಂತ. ವಿಸ್ಡಮ್ ಆಫನ್ ಕ್ಯಾರೀಸ್ ಟ್ರೂತ್ ಇನ್ ಜೆಂಟಲ್ disguise. So these are the few highlights from these two books. So we will start with the introduction of the book of 1 Samuel. 1ನೇ ಸಾಮುವೇಲ ಪರಿಚಯ. ಸಾಮುವೇಲಿನ ಪುಸ್ತಕವು ನ್ಯಾಯಾಧೀಶರ ಯುಗದ ಅಂತ್ಯದಿಂದ ರಾಜಕೀಯ ಯುಗದ ಆರಂಭದವರೆಗಿನ ದೇವರ ಕಾರ್ಯವನ್ನ ಚಿತ್ರಿಸುತ್ತದೆ. ಇಸ್ರೇಲಿನಲ್ಲಿ ನಾಯಕತ್ವದ ಬದಲಾವಣೆಯು ದೇವರ ಯೋಜನೆಯ ಭಾಗವಾಗಿತ್ತು. ಮತ್ತೆ ಹಾನಾ ಪ್ರಾರ್ಥನೆ, ಸಾಮುವೇಲಿನ ಕರೆಯು, ಸೌಲನ ಉದಯ ಮತ್ತು ಪತನ ಮತ್ತು ದಾವೀದನ ದೇವರ ಆರೈಕೆಯ ಅನುಗ್ರಹ ಇವೆಲ್ಲವೂ ಈ ಪುಸ್ತಕದ ಹೃದಯ. ಇಲ್ಲಿ ಸಾಮುವೇಲನು ಇಸ್ರೇಲಿನ ಸಾಮುವೇಲನು ಪ್ರವಾದಿ ಮತ್ತೆ ನ್ಯಾಯಾಧೀಶ ಮತ್ತೆ ಯಾಜಕ ಎಲ್ಲ ಮೂರಾಗಿದ್ದ. ಸಾಮುವೇಲನು ತ್ರಯ ಪಾತ್ರಧಾರಿಯು, ಪ್ಲೇಡ್ ಎ ಟ್ರಿಪಲ್ ರೋಲ್. ಅವನ ಹೆಸರಿನ ಅರ್ಥ ದೇವರು ಕೇಳಿದ್ದಾರೆ ಎಂಬ ಅರ್ಥ. ಇಬ್ರು ಅಲ್ಲಿ ಶುಮೇಲ್ ಅಂತ ಹೇಳ್ತೇವೆ. ನಮ್ಮ ಪ್ರಾರ್ಥನೆಗಳು ಲೋಕವನ್ನು ಬದಲಾಯಿಸದೇ ಇದ್ರೂ ಕೂಡ ಅವು ದೇವರ ಯೋಜನೆಯ ದಿಕ್ಕನ್ನ ಬದಲಾಯಿಸಬಹುದು ಅಂತ ಇಲ್ಲಿ ನಾವು ನೋಡ್ತೇವೆ. The book of 1 Samuel bridges the era from judges to kings. It marks Israel's transformation under God's will from spiritual chaos to divine kingship. Through Hannah's tears, Samuel's obedience, Saul's failure, and David's faith, we see God's sovereignty at work. Samuel uniquely served as prophet, also as a priest, and also a judge, a rare triple role symbolizing divine authority. He was all three. Every answered prayer begins with surrendered faith. Chapters 1 to 2, Hannah ಪ್ರಾರ್ಥನೆ ಮತ್ತು ಸಾಮುವೇಲನ ಜನನ. Hannah's prayer and Samuel's birth we read. ಹಾನಾ ದುಃಖದಿಂದ ಪ್ರಾರ್ಥನೆಯ ದೇವರನ್ನು ಮುಟ್ಟಿತು. ಆಕೆಯ ಕಣ್ಣೀರು ದೇವರ ಯೋಜನೆಯ ನಾಂದಿಯಾಗಿತ್ತು. ಸಾಮುವೇಲನು ಜನಿಸಿದನು. ಹಾನಾ ಗಾನ ಯೇಸುವಿನ ತಾಯಿಯಾದ ಮರಿಯಾಳ ಗಾನಕ್ಕೆ ಮುಂಚಿತ ನಾದದಂತಾಯಿತು. ಲೂಕ್ ಚಾಪ್ಟರ್ 1:46-45. ಇಲ್ಲಿ ಎಲ್ಕಾನನ 2 ಹೆಂಡತಿಯರಲ್ಲಿ
ಪೆನ್ನಿನ ಪೆನ್ನಿನ ಹೆಂಡತಿಗೆ ಮಕ್ಕಳಿದ್ದರು. ಹಾನ ಅವರ ಉದ್ದೇಶದ ಭಾಗವಾಗಿತ್ತು. ಅಲ್ಲಿ ದೇವರು ಹೊಸ ಯುಗವನ್ನ ಪ್ರಾರಂಭಿಸಲು ಕಾಯುತ್ತಿದ್ದರು. ಕಣ್ಣೀರು ಬೀಜವಾಗಬಹುದು, ನಂಬಿಕೆ ಫಲವಾಗುತ್ತದೆ ಅಂತ ಈ ಅಧ್ಯಾಯ ನೋಡ್ತೀವಿ. ಹ್ಯಾನಾಸ್ heartfelt prayer birthed a prophet. Her song in chapter 2 prophetically mirrored Mary's Magnificat centuries later. God turned personal pain into national revival. Over here, Penina's provocation pushed Hannah closer to the altar. Sometimes your pain is your spiritual push. Your deepest sorrow can become God's greatest starting point. We all have gone through this at some point or the other in our life. Our deepest pain, our deepest sorrow brings us more closer to God. Chapter 3 speaks about God speaks to Samuel. ದೇವರು ಸ್ಯಾಮ್ಯುಯಲ್ ಹತ್ರ ಮಾತನಾಡ್ತಾರೆ. ದೇವರ ವಾಕ್ಯ ವಿರಳವಾಗಿದ್ದ ಕಾಲದಲ್ಲಿ ದೇವರು ಸಾಮುವೇಲನ್ನ ಕರೆದುಕೊಂಡರು. ಸಾಮುವೇಲ್ ಎಂಬ ಕರೆಯು ಹೊಸ ಪ್ರವಾದಿತ ಯುಗದ ಉದಯ, ಎಲಿಯ ಕುಲ ಪತನವಾಗುತ್ತದೆ. ಇಲ್ಲಿ ಸಾಮುವೇಲನು ದೇವರ ಧ್ವನಿಯನ್ನ ಮೊದಲಿಗೆ ಗುರುತಿಸಲಿಲ್ಲ. ದೇವರ ಧ್ವನಿ ಮಾನವೀಯತೆಯ ಮೂಲಕ ಬರುತ್ತದೆ. ಎಲಿಯ ಮೂಲಕ ಇಲ್ಲಿ ಸಾಮುವೇಲಿಗೆ ಸಿಕ್ತು. ದೇವರು ನಿನ್ನ ಹೆಸರನ್ನು ಕರೆಯುವಾಗ ನಾನು ಕೇಳುತ್ತಿದ್ದೇನೆ ಅಂತ ಹೇಳಬೇಕಂತ ಈ ಅಧ್ಯಾಯ ನಮ್ಗೆ ಹೇಳ್ಕೊಡುತ್ತೇನೆ. ಸೈಲೆಂಟ್ ಏಜ್. God broke the silence through Samuel's call. The boy became the bridge between heaven's word and Israel's need. Samuel initially didn't recognize God's voice. It came through human mentorship. It came through Eli. Divine training often begins through earthly guidance. Hearing God starts with humility and willingness. ನೆಕ್ಸ್ಟ್ 4-7 ಚಾಪ್ಟರ್ಸ್ ಆರ್ಕ್ ಕ್ಯಾಪ್ಚರ್ಡ್ ಅಂಡ್ ಸ್ಯಾಮ್ಯುಯಲ್ ಲೀಡ್ಸ್. ಇಲ್ಲಿ ಫಿಲಿಸ್ಟಿಯರು ಒಡಂಬಡಿಕೆಯ ಪೆಟ್ಟಿಗೆಯನ್ನ ಹಿಡಿದರು. ಏಲಿ ಮತ್ತು ಅವನ ಮಕ್ಕಳು ಸತ್ತರು. ಅವರು ಕೆಟ್ಟವರಾಗಿದ್ರು, ಅವರು ಸತ್ತು ಹೋಗ್ತಾರೆ. ಪೆಟ್ಟಿಗೆಯು ಫಿಲಿಸ್ಟಿಯರ ದೇವರಾದ ದಾಕೋನನ ಎದುರು ಶಕ್ತಿ ಪ್ರದರ್ಶಿಸಿತು. ಕೊನೆಗೆ ಅದು ಮರಳಿ ಬಂದು ಸಾಮುವೇಲ್ನ ಇಸ್ರಾಯೇಲಿಗೆ ಆತ್ಮೀಯ ಪುನರುತ್ಥಾನವನ್ನ ತಂದದ್ದು. ಪೆಟ್ಟಿಗೆಯು ದೇವರ ಶಕ್ತಿಯಾಗಿತ್ತು, ಆದರೆ ಅದು ನಂಬಿಕೆ ಇಲ್ಲದೆ ಕೇವಲ ಒಂದು ಬಾಕ್ಸ್ ಆಗಿ ಇಡಬೇಕಾದ್ರೆ ಆಗ ಬಳಕೆಗೊಂಡಾಗ ಸೋಲು ಉಂಟಾಯಿತು. ದೇವರ ಹಾಜರಾತಿ ವಸ್ತುಗಳಲ್ಲ, ಹೃದಯದ ನಂಬಿಕೆಯಲ್ಲಿ ಇದೆ ಅಂತ ಈ ಅಧ್ಯಾಯ ನಮ್ಗೆ ಹೇಳುತ್ತೆ. ಆರ್ಕ್ ವಾಸ್ ಕ್ಯಾಪ್ಚರ್ಡ್, Eli's sons die, and the Ichabod was born. The glory has departed. Yet God himself defended his honor in Philistine land. Samuel then led Israel back to repentance and victory. Over here, even without an army, God struck down Dagon's idol. He never needs human help to prove his glory. So never treat God's presence as a charm. His power flows only through faith. Then Israel demands a king. ಜನರು ನಮ್ಮ ಮೇಲೆ ರಾಜನಿರಲಿ ಎಂದು ದೇವರಿಗೆ ಪ್ರತಿಜ್ಞೆಯನ್ನು ರಾಜನ ಪ್ರಜೆಯು ರಾಜ ಬೇಕು ಅಂತ ದೇವರ ಹತ್ರ ಕೇಳ್ತಾರೆ. ದೇವರ ಪ್ರಜೆಯು ದೇವರನ್ನ ರಾಜನಾಗಿರಲಿಲ್ಲ. ಸಾಮುವೇಲನು ಬೇಸರ ಪಟ್ಟರು. ದೇವರು ಹೇಳಿದನು, ಅವನು ನಿನ್ನನ್ನು ಅಲ್ಲ ನನ್ನನ್ನೇ ತಳ್ಳುತ್ತಾ ಇದ್ದಾರೆ ಅಂತ ದೇವರು ಸಾಮುವೇಲ್ಗೆ ಹೇಳ್ತಾರೆ. ಇದು ದೇವರ ಯೋಜನೆಯ ಭಾಗವಾಗಿದ್ದರೂ ಮಾನವ ಬೇಡಿಕೆಯ ಸಮಯ ಸರಿ ಇರಲಿಲ್ಲ. ದೇವರು ಕೆಲವು ಬಾರಿ ನಮ್ಮ ಬೇಡಿಕೆಯನ್ನ ಅನುಮತಿಸುತ್ತಾರೆ ಪಾಠ ಕಳಿಸಲು. ತಪ್ಪಾಗಿದ್ರು ಅಲೌ ಮಾಡ್ತಾರೆ, ನಾವು ಪಾಠ ಕಲಿಸ್ಕೋಬೇಕು ಅಂತ. Israel demanded a king like other nations. God allowed it, but it was a rejection of divine kingship. God's allowance is not always his approval. So when you rush what God plans, you may get the request, but you may lose the rest. Everything else you lose. So we need to watch out whether really God has approved it. Then Saul becomes king. ಸೌಲನು ಸಾಮಾನ್ಯ ಕುಟುಂಬದಿಂದ ದೇವರ ಆಯ್ಕೆಯಾದ ರಾಜನಾದ. ಎತ್ತರ, ಸೌಂದರ್ಯ ಇದ್ದರೂ ಆತ್ಮೀಯ ಸ್ಥಿರತೆ ಕಡಿಮೆಯಾಗಿತ್ತು ಇವನಿಗೆ. ಸಾಮುವೇಲನು ಜನರ ಮುಂದೆ ಅವನನ್ನ ಅಭಿಷೇಕಿಸಿದನು. ಇಲ್ಲಿ ಸೌಲನು ಪ್ರವಾದಿಗಳ ಗುಂಪಿನಲ್ಲಿ ಪ್ರವಾದಿಸಿದನು, ಆದರೆ ಶಕ್ತಿ ತಾತ್ಕಾಲಿಕವಾಗಿ ಸ್ಥಿರತೆ ಇಲ್ಲದೆ. ಆಯ್ಕೆಯಾದರೂ ವಿಧೇಯತೆ ಇಲ್ಲದೆ ನಾಯಕತ್ವ ಕುಸಿಯುತ್ತದೆ. ಮತ್ತೆ ಹೇಳ್ತೀನಿ, ಆಯ್ಕೆ ಆದ್ರೂ ಸಹ ವಿಧೇಯತೆ ಇಲ್ಲದೆ ನಾಯಕತ್ವ ಕುಸಿಯುತ್ತದೆ. ದೇವರ ಮಾತನ್ನ ನಾವು ಕೇಳಿಲ್ಲ ಅಂದ್ರೆ
ಸಕ್ಸಸ್ಫುಲ್ ಆಗಿ ನಾವು ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಈ ಅಧ್ಯಾಯಗಳು ಹೇಳುತ್ತೆ. ಸಾಲ್ ಅ ಹಂಬಲ್ ಬೆಂಜಮೈಟ್ became Israel's first king. Yet his early humility soon gave way to insecurity. The phrase is Saul also among the prophets. This line is there in this chapter, shows how divine gifts can rest on unprepared hearts. So, gifting without grounding in obedience leads to downfall. Then Saul disobeys God. We continued Saul's stories 13 to 15 chapters. ಸೌಲನು ಯಾಜಕನ ಕರ್ತವ್ಯ ಮಾಡುತ್ತಿದ್ದನು. ದೇವರ ಆದೇಶ ಉಲ್ಲಂಘನೆ ಅಮಲೇಕರನ್ನ ಸಂಪೂರ್ಣ ನಾಶ ಮಾಡಬೇಕಾದರೂ ಆತ ಉಳಿಸಿದನು. ದೇವರು ಅವನನ್ನು ತಳ್ಳಿದನು. ಅವನು ಕಂಪ್ಲೀಟ್ ಆಗಿ ದೇವರ ಮಾತಿಗೆ ಅವನು ಬೆಲೆ ಕೊಟ್ಟಿಲ್ಲ. ಸೌಲನು ದೇವರ ನಾಮದಲ್ಲಿ ವಿಧೇಯತೆ ಇಲ್ಲದೆ ಆಜ್ಞೆ ಮಾಡಿದನು. ದೇವರ ಸೇವೆ ಆಜ್ಞೆಗಿಂತ ಹೆಚ್ಚು ಅಂತೂ ಅಲ್ಲ. ಸೊ ಅನುಸರಣೆ ಇಲ್ಲದ ಬಲಿಯು ದೇವರ ಮುಂದೆ ಶೂನ್ಯವಾಗಿ ಹೋಯಿತು. Saul's impatience cost him the kingdom. He spared King Agag and the best sheep. God said obedience is better than sacrifice. Partial obedience is total disobedience in God's sight. Saul completely doesn't listen to God. He pays ears, but he listens half and he does half. So God doesn't accept it. Obedience in heaven's language of love. Obedience is heaven's language of love. You have to completely obey to God's word. So after that David comes in. David anointed. 16ನೇ ಅಧ್ಯಾಯ. ದೇವರು ದಾವೀದನನ್ನು ಆರಿಸಿಕೊಂಡನು. ಕುರಿಗಾಹಿ ಹುಡುಗನ ಹೃದಯ ದೇವನಿಗೆ ಇಷ್ಟವಾಯಿತು. ಸಾಮುವೇಲನ ಎಣ್ಣೆ ಸುರಿತಿದಾಗ ದೇವರ ಆತ್ಮವು ಅವನ ಮೇಲೆ ಇಳಿದಿತು. ಎಲ್ಲರಿಗಿಂತ ಹಿಂದುಳಿದ ಮಗ, ಆದರೆ ದೇವರು ಒಳಗಿನ ಹೃದಯವನ್ನ ನೋಡಿದರು. ದೇವರು ಹೊರಗಿನ ಬಲಕ್ಕಿಂತ ಒಳಗಿನ ಪ್ರಾಮಾಣಿಕತೆಯನ್ನ ಆರಿಸುತ್ತಾರೆ ಅಂತ ಈ 16ನೇ ಅಧ್ಯಾಯ ಡೇವಿಡ್ ಸ್ಟೋರಿಯಲ್ಲಿ ನಾವು ನೋಡ್ತೀವಿ. ಡೇವಿಡ್ ದ ಯಂಗೆಸ್ಟ್ ಶೆಪರ್ಡ್ was chosen while others were overlooked. The Spirit of the Lord came upon him from that day. David's anointing happened secretly. True greatness often begins unseen. God sees the unseen heart and raises the hidden faithfully. Then David versus Goliath, we all know. 17ನೇ ಅಧ್ಯಾಯ. ಡೇವಿಡ್ ಗೊಲಯಾತ್ ಎದುರಿಸಿದ್ದನು. ಶ್ರದ್ಧೆಯಿಂದ ಅಲ್ಲ, ಭಕ್ತಿಯಿಂದ ಆಗಿತು. ಕಲ್ಲು ಮತ್ತು ನಂಬಿಕೆ ಶಾಸ್ತ್ರಕ್ಕಿಂತ ಶಕ್ತಿಯುತ ಅಂತ ಇಲ್ಲಿ ನೋಡ್ತೇವೆ. ದಾವೀದನ 5 ಕಲ್ಲುಗಳು ಕೇವಲ ಆಯುಧವಲ್ಲ, ಅದು ದಾವೀದಿನ 5 ಗುಣಗಳಾಗಿದ್ದವು. ನಂಬಿಕೆ, ಧೈರ್ಯ, ಶಾಂತಿ, ವಿಧೇಯತೆ ಮತ್ತು ನಿಷ್ಠೆ. 5 ಕಲ್ಲುಗಳನ್ನ ತೋರಿಸ್ಕೊಡುತ್ತೆ. ಸೊ ನಂಬಿಕೆ ಅಸಾಧ್ಯತೆಯನ್ನ ಸಾಕ್ಷ್ಯವಾಗಿ ಪರಿವರ್ತಿಸುತ್ತದೆ ಅಂತ ಈ ಗೊಲಯಾತ್ ಸ್ಟೋರಿ, ದಾವಿದ್ ಮತ್ತೆ ಗೊಲಯಾತ್ ಸ್ಟೋರಿಯಲ್ಲಿ ನಾವು ನೋಡ್ತೀವಿ. ಡೇವಿಡ್ ಫೇಸ್ಡ್ ಗೊಲಯಾತ್ ನಾಟ್ ವಿತ್ sword but with faith. His victory glorified God, not himself, not David, but he glorified God. The 5 stones symbolized readiness and not uncertainty. David was prepared for any battle. So faith turns impossibility into testimonies. Even today, if each one of you want a miracle from God, be like David. You will receive it immediately. Any Goliath, anybody comes next to you, what you have in hand, they will be hit. If you have God's presence in you, and if you want to glorify God, not your name, you will succeed. You will truly receive the same miracle what David received from God, fighting with Goliath. Next, Saul's jealousy grows. 18 to 20 chapter. ಇಲ್ಲಿ ದಾವೀದನ ಖ್ಯಾತಿ ಏರಿಕೆ ಆಗುತ್ತಿರಲಿಲ್ಲ. ಸೌಲಿನ ಹಿಂದೆ ಮರೆಯುವಾಗ ಬೆಳೆದಿತ್ತು. ಸೌಲ್ ಇನ್ನ ಜಾಸ್ತಿ ಅವನು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದ. ಜಾನತನನ ಒಪ್ಪಂದ ಸ್ನೇಹವು ನೈಸರ್ಗಿಕ ನಿಷ್ಠೆಯ ಪ್ರತಿನಿಧ್ಯವಾಗಿ ಸ್ವರ್ಗದ ಮಾದರಿಯಾಗಿತ್ತು. ಇಲ್ಲಿ ಜಾನತನನನ್ನು ತನ್ನ ರಾಜ ಪದವಿಯನ್ನ ತ್ಯಾಜಿಸಲು ಮೊದಲ ರಾಜಕುಮಾರನಾದನು ಇದು ದೇವರ ಯೋಜನೆ ಆಗಿತ್ತು. ಸ್ನೇಹ ದೇವರ ಉಡುಗೊರೆ, ನಿಷ್ಠೆ ದೇವರ ಸ್ವಭಾವ. ಇಲ್ಲಿ Saul's jealousy grew as David's fame rose. Now Jonathan's covenant friendship stood as heaven's model of loyalty. Jonathan stripped his royal robe for David, symbolizing surrender to God's chosen. True friendship honors
God's purpose above self-interest. Nowadays, we don't have friends, and if we have true friendship like this, it's definitely from divine source, and we should seek that grace to have a divine friendship where God's name will be glorified, just like this friendship. Then David on the run. 21 to 23 ಚಾಪ್ಟರ್ಸ್. ದಾವೀದನು ಅರಣ್ಯಗಳಲ್ಲಿ ಅಡಗಿದನು, ದೇವರ ರಕ್ಷಣೆಯಲ್ಲಿದ್ದನು. ನೋಬಿನ ಯಾಜಕನಾದ ಅಬಿಮೆಲೆಕ್ ಸಹಾಯ ಮಾಡಿದಕ್ಕಾಗಿ ಕೊಳ್ಳಲ್ಪಟ್ಟನು. ಅಹಿಮೆಲೆಕ್ ಕೊಳ್ಳಲ್ಪಟ್ಟನು. ಇಲ್ಲಿ ದಾವೀದನು ಅಹಿಷನ ಮುಂದೆ ತಾನೇ ಹುಚ್ಚನೆಂದು ತೋರಿಸಿದನು. ದೇವರು ಕೆಲವೊಮ್ಮೆ ಅಸಾಧಾರಣ ಮಾರ್ಗಗಳಲ್ಲಿ ಕಾಪಾಡುತ್ತಾರೆ. ಇಲ್ಲಿ ದೇವರ ರಕ್ಷಣೆ ಕೆಲವೊಮ್ಮೆ ವಿಚಿತ್ರವಾಗಿ ಕಾಣಬಹುದು, ಆದರೆ ಅದು ನಿಖರ ಅಂತ ಓದ್ತೇವೆ. ಡೇವಿಡ್ ಫ್ಲೆಡ್ ಫ್ರಮ್ ಕೇವ್ ಟು ಕೇವ್. He acted insane before Ashish to survive. God protected him through strange means. Psalm 34 was written during this time. A psalm of deliverance in disguise. ಕೀರ್ತನೆಗಳ 34 ಈ ಟೈಮಲ್ಲಿ ಬರೆಯಲ್ಪಟ್ಟಿತು. ಅವನು ಅರಣ್ಯದಲ್ಲಿ ಓಡ್ತಾ ಇದ್ದ ಆ ಟೈಮಲ್ಲಿ ಅವನು ದಾವೀದನು ಬರೆದ ಕೀರ್ತನೆ 34ನೇ ಕೀರ್ತನೆ. A psalm of deliverance in disguise. Even in hiding, God's hand never hides. That's what we learn from this chapters and Psalm 34. Then David spares Saul. 24 to 26 ಚಾಪ್ಟರ್ಸ್. ದಾವೀದನಿಗೆ ಸೌಲನ್ನು ಕೊಲ್ಲಲು ಅವಕಾಶ 2 ಬಾರಿ ಬಂತು, ಆದರೆ ಆತ ದೇವರ ಅಭಿಷೇಕಿತನೆಂದು ಮುಟ್ಟಲಿಲ್ಲ. ಇಲ್ಲಿ ದಾವೀದನು ಸೌಲನ ವಸ್ತ್ರದ ಕೊನ ಕತ್ತರಿಸಿದನು, ಆತ್ಮದಲ್ಲಿ ಪಶ್ಚಾತ್ತಾಪ ಪಟ್ಟನು. ಹೃದಯದ ಸಂವೇದನೆ ದೇವರ ಹತ್ತಿರತೆ ಅಂತ, ದೇವರ ಭಯ ನಿಜವಾದ ಶೌರ್ಯ ಅಂತ ಈ ಘಟನೆ ಅಂತ ನಾವು ತಿಳ್ಕೊತೀವಿ. ಡೇವಿಡ್ ಸ್ಪೇರ್ಡ್ ಸಾಲ್ ಟ್ವೈಸ್, ರಿಫ್ಯೂಸಿಂಗ್ ಟು ಹಾರ್ಮ್ ಗಾಡ್ಸ್ ಅನಾಯಿಂಟೆಡ್. His mercy reflected divine restraint. David's conscience struck him even for cutting Saul's robe. True fear of God governs small deeds also. So mercy reveals maturity. Restraint reveals reverence. This is a very big example of David not harming Saul. And we are not to touch God's people, anointed people, not even to speak ill about them. Reading this, we need to learn that and we need to practice it in our lives. Never touch anointed people of God. Chapter 25, Abigail's wisdom. ನಾಬಾಲನ ಮೂರ್ಖತನದಿಂದ ದಾವೀದನು ಕೋಪಗೊಂಡಾಗ ಅವನ ಹೆಂಡತಿ ಅಬಿಗೇಲು ಬುದ್ಧಿವಂತಿಕೆ ಮಾತಿನಿಂದ ರಕ್ತಪಾತ ತಪ್ಪಿಸಿದಳು. ಇಲ್ಲಿ ಅಬಿಗೇಲಿನ ಮಾತು ದಾವೀದನ ಭವಿಷ್ಯವನ್ನ ಕಾಪಾಡಿತು. ಆತ ರಾಜನಾದಾಗ ರಕ್ತಹೀನ ಕೈಗಳಿಂದ ಸಿಂಹಾಸನವನ್ನು ಅಲಂಕರಿಸಿದನು. ದೇವರು ಶಾಂತಿಯುಳ್ಳವರ ಮೂಲಕ ಬಿಕ್ಕಟ್ಟನ್ನ ತಡೆಯುತ್ತಾರೆ ಅಂತ ಈ ಅಧ್ಯಾಯ ಹೇಳುತ್ತೆ. ಅಬಿಗೇಲ್ಸ್ ವಿಸ್ಡಮ್ turned David's anger into grace. His discernment prevented future guilt. Over here, this Abigail, this woman, she knelt before David with prophetic respect, recognizing him as future king. Wisdom speaks peace before anger speaks regret. She goes and gifts David and she tells him not to get involved into battle because you're going to be a future king and don't bother about this. She speaks with politeness and calm and she calms David, and so she saved David from this battle and he was a successful king in future. So Abigail's wisdom is praised in this chapter and women are invited to play a role of Abigail in such situations. 27-30 ಅಧ್ಯಾಯಗಳು ಡೇವಿಡ್ ಅಮಾಂಗ್ ಫಿಲಿಸ್ಟೈನ್ಸ್. ಈಗ ದಾವೀದನು ಫಿಲಿಸ್ಟಿಯರ ಪ್ರದೇಶಕ್ಕೆ ಹೋದನು. ಜಿಗ್ಲಾಕ್ ಎಂಬ ಸ್ಥಳದಿಂದ ಜಿಗ್ಲಾಕ್ ಅಲ್ಲಿ ವಾಸಿಸುತ್ತಿದ್ದನು. ಅಮಲೇಕ್ಯರು ದಾಳಿ ಮಾಡಿದಾಗ ದಾವೀದನು ದೇವರನ್ನ ವಿಚಾರಿಸಿ ಪುನಃ ಜಯಿಸಿದನು. ಇಲ್ಲಿ ವಾಕ್ಯ ಇದೆ, ದೇವರನ್ನ ವಿಚಾರಿಸಿದನು ದಾವೀದನು ಹೋರಾಟಕ್ಕೆ ಮುಂಚೆ ದೇವರ ಅಭಿಪ್ರಾಯ ಕೇಳಿದ. ದಾವೀದನ ಪ್ಲಾನ್ ಅಲ್ಲ ಅವನು ಮಾಡಿದ್ದು, ದೇವರ ಪ್ಲಾನ್ ಆಗಿತ್ತು. ಇದೊಂಥರ ಟಚಿಂಗ್ ಚಾಪ್ಟರ್. ಈ ಮೊದಲನೇ ಸ್ಯಾಮ್ಯುಯೇಲ್ ಪುಸ್ತಕದಲ್ಲಿ 27-30 ತನಕ ಆ ಸ್ಟೋರಿ ಇರುತ್ತೆ. ದಾವೀದನು ಹೇಗೆ ದೇವರ ಹತ್ರ ಕೇಳ್ತಾನೆ, ಅಪ್ರೂವಲ್ ಕೇಳ್ತಾನೆ, ಏನ್ ಮಾಡ್ಲಿ ಅಂತ ಕೇಳ್ತಾನೆ, ದೇವರು ಅವನಿಗೆ ಆನ್ಸರ್ ಮಾಡ್ತಾರೆ. ಯುದ್ಧಕ್ಕಿಂತ ಮೊದಲು ಪ್ರಾರ್ಥನೆ, ನಿಜವಾದ ನಾಯಕತ್ವ ಗುರುತು ಇಲ್ಲಿ ನಾವು ನೋಡ್ತೀವಿ. ಡೇವಿಡ್ lived among Philistines, but his loyalty remained with God. When Ziklag was burned, he strengthened himself in the Lord.
The word says he strengthened himself in the Lord. When you are down, when you're caught up with something, you don't know what to do. So you think about David, and you and I are to strengthen ourselves in the Lord. This is the only time David directly inquired of the Lord twice before acting, showing total dependence. It's very, very nice to be totally dependent on God, and He will take care of us. Seek divine direction before human action. Next, we see Saul's tragic end. ಗಿಲ್ಬೋದಲ್ಲಿ ಸೌಲನು ತನ್ನ ಜೀವವನ್ನು ಕೊಟ್ಟನು. ರಾಜನ ಪತನ ಮಾನವ ಅಹಂಕಾರದ ಫಲವಾಗಿತ್ತು. ದಾವೀದನು ನಂತರ ಅಳುತ್ತಾ ಶೋಕಿಸಿದನು. ಇಲ್ಲಿ ಸೌಲನ ಕತ್ತಿ ಅವನ ಕೈಯಿಂದ ಪ್ರಾರಂಭವಾದದ್ದೇ ಅವನ ಅಂತ್ಯವನ್ನ ತಂದಿತು. ಅಹಂಕಾರ ತನ್ನದೇ ಆಯುಧದಿಂದ ನಾಶವಾಗುತ್ತದೆ ಅಂತ ಇಲ್ಲಿ ನೋಡ್ತೀವಿ. ಅಹಂಕಾರದಿಂದ ಎಳುವವರು ವಿಧೇಯತೆಯಿಂದ ಉಳಿಯುವುದಿಲ್ಲ ಅಂತ ಇಲ್ಲಿ ನಮಗೆ ಸಿಗೋ ಪಾಠ. Saul's reign ended in tragedy at Mount Gilboa. The man who stood tall fell by his own sword. David mourned his fallen king. Here Saul's armor bearer died beside him. Loyalty without truth can still end in ruin. Pride dethrones, humility inherits. So this is the story of the book of 1 Samuel. ಎರಡನೇ ಸಮುವೇಲ ಪುಸ್ತಕವು ದಾವೀದನ ರಾಜಾಭಿಷೇಕದಿಂದ ಹಿಡಿದು ಅವನ ಕೊನೆಯ ದಿನಗಳವರೆಗೆ ನಡೆದ ದೇವರ ಕಾರ್ಯವನ್ನ ವಿವರಿಸುತ್ತದೆ. ಇದು ಕೇವಲ ರಾಜಕೀಯ ಕಥೆ ಅಲ್ಲ, ದೇವರ ಹೃದಯದ ಕಥೆಯಾಗಿದೆ. ದೇವರ ಕೈಯಲ್ಲಿ ಒಂದು ಕುರಿಯಾಗಿ ರಾಜನಾಗುತ್ತಾನೆ, ಆದರೆ ಪಾಪದಲ್ಲೂ ಪಶ್ಚಾತ್ತಾಪದಲ್ಲೂ ದೇವರ ಕೃಪೆ ಹೊಳೆಯುತ್ತದೆ. ಸಾಮವೇಲ ಎಂಬ ಅರ್ಥ ದೇವರು ಕೇಳಿದ್ದಾರೆ ಅಂತ ಅರ್ಥ. ಈ ಪುಸ್ತಕದಲ್ಲಿ ನಾವು ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿರುವುದು, ವಾಗ್ದಾನಗಳು ಪೂರ್ಣಗೊಂಡಿರುವುದು ಮತ್ತು ಕೃಪೆ ರಾಜ್ಯ ಮಾಡುತ್ತಿರುವುದು, ಇದನ್ನೆಲ್ಲ ನಾವು ನೋಡ್ತೇವೆ. ಸಾಮುವೇಲನು ಈಗ ಸತ್ತಿದ್ದರೂ ಅವನ ಆತ್ಮದ ಪ್ರಭಾವ, ದೇವರ ವಾಕ್ಯದ ಪ್ರಭಾವ ಇನ್ನೂ ಮುಂದುವರಿಯುತ್ತದೆ. ಇಲ್ಲಿ ದೇವರ ಯೋಜನೆ ನಾಯಕರು ಬದಲಾಗಿದರೂ ನಿಲ್ಲುವುದಿಲ್ಲ. ದೇವರ ಉದ್ದೇಶ ಎಂದಿಗೂ ಅಚಲ. The book of 2 Samuel unfolds the reign of David, his triumphs, trials, sins, and sincere repentance we see in this book. It's not merely a history, it's heart story, showing how God builds his kingdom through broken vessels. Even today, he builds his kingdom through broken vessels. Samuel means God has heard. Here we see prayers answered, promises fulfilled, and grace reigning. Though Samuel was dead, his influence continued through David's obedience to God's word. The power of a prophet never ends with his death. Leaders fade, but God's purpose never fails. 1-4 ಅಧ್ಯಾಯಗಳು ಡೇವಿಡ್ಸ್ ಲ್ಯಾಮೆಂಟ್ ಅಂಡ್ ರೈಸ್ ಟು ಕಿಂಗ್ಶಿಪ್. ಸೌಲನ ಸಾವಿನ ಸುದ್ದಿ ಕೇಳಿದಾಗ ದಾವೀದನು ಅಳುತ್ತಾ ಶೋಕಿಸಿದನು. ಶತ್ರುವಿನ ಸಾವಿಗೂ ದುಃಖಪಟ್ಟನು. ಇದು ದಾವೀದನ ಹೃದಯದ ದೇವತ್ವವನ್ನ ತೋರಿಸುತ್ತದೆ. ನಂತರ ಆತ ಯೆಹೂದದಲ್ಲಿ ರಾಜನಾದನು. ಇಷ್ಬೋಶೆತ್ ಸೌಲ್ನ ಮಗ ಉತ್ತರದಲ್ಲಿ ರಾಜನಾದರೂ ದೇವರ ಕೈ ದಾವೀದನ ಮೇಲೆ ಇತ್ತು. ಅವನ ರಾಜನ ಮಗ ರಾಜ ಆದ್ರೂ ಕೂಡ ದೇವರ ಅವನ ಜೊತೆ ಇರ್ಲಿಲ್ಲ. ದೇವರ ಕೃಪೆ ಮತ್ತೆ ದೇವರ ಕೈ ಇವನ ಮೇಲಿತ್ತು, ದಾವೀದನ ಮೇಲಿತ್ತು. ಸೊ ದಾವೀದನು ಸೌಲನ ಕೊಲೆಯನ್ನು ವರದಿಸಿದ ಅಮಾಲೇಕ್ಯರನ್ನು ಕೊಲ್ಲಿಸಿದನು. ದೇವರ ಅಭಿಷೇಕಿತನ ಗೌರವಕ್ಕಾಗಿ ಶತ್ರುವಾಗಿದ್ದರು. ಇಲ್ಲಿ ನಿಜವಾದ ಮಹತ್ವ ಅಶ್ರುಗಳಲ್ಲಿ ಕಾಣುತ್ತದೆ, ಅಹಂಕಾರದಲ್ಲ ಅಂತ ಇಲ್ಲಿ ನಾವು ನೋಡ್ತೀವಿ. When David heard of Saul's death, he mourned instead of rejoicing. His song of lament proved his divine compassion. He became king of Judah while Saul's son ruled the north, but God's hand advanced David's throne. The Amalekite who claimed to kill Saul thought he'd get a reward, but David executed him for touching the Lord's anointed. We read again, touching the Lord's anointed. So greatness grieves even for those who wronged it. 5-6 ಅಧ್ಯಾಯಗಳು ಡೇವಿಡ್ ಬಿಕಮ್ಸ್ ಕಿಂಗ್ ಆಫ್ ಆಲ್ ಇಸ್ರಾಯಲ್ ಅಂಡ್ ಬ್ರಿಂಗ್ಸ್ ದ ಆರ್ಕ್. ದಾವೀದನು ಇಸ್ರಾಯೇಲ್ನ ಸಂಪೂರ್ಣ ರಾಜವಾದ. ಆತ
ಜೆರುಸಲೇಮನನ್ನು ರಾಜಧಾನಿಯನ್ನಾಗಿ ಮಾಡಿದನು. ದಾವೀದನ ನಗರ ಅಂತ ಕರೆಯಲ್ಪಡುತ್ತದೆ. ನಂತರ ಒಡன்பಡಿಕೆ ಪೆಟ್ಟಿಗೆಯನ್ನ ಸಂತೋಷದಿಂದ ತಂದು ಕೊಂಡು ಬಂದನು. ಉತ್ಸನ ಮರಣವು ದಾವೀದನಿಗೆ ಒಂದು ಪಾಠವಾಯಿತು. ದೇವರ ಹಾಜರಾತಿಯನ್ನು ಗೌರವವಿಲ್ಲದೆ ಮುಟ್ಟಬಾರದು ಅಂತ. ಉಜ್ಜಿಯ ದೇವರ ಒಡಂಬಡಿಕೆ ಪೆಟ್ಟಿಗೆಯನ್ನ ಮುಟ್ಟಿದಕ್ಕೆ ಅವನು ಸತ್ತು ಹೋಗ್ತಾನೆ, ಉಜ್ಜ. ಸೊ ಇಲ್ಲಿ ಅದಾದ ನಂತರ ಪೆಟ್ಟಿಗೆ ತಾತ್ಕಾಲಿಕವಾಗಿ ಓಬೇದೆದೋಮ್ ಮನೆಯಲ್ಲಿ ಇರುವಾಗ ಅವರ ಮನೆಯವರು ಆಶೀರ್ವಾದ ಮನೆ ಆಯಿತು. ಬಹಳ ಆಶೀರ್ವಾದವನ್ನ ಅವರು ಪಡ್ಕೋತಾರೆ. ದೇವರ ಸನ್ನಿಧಿ ಪವಿತ್ರತೆಯೊಂದಿಗೆ ಮಾತ್ರ ಬರಬಹುದು ಅಂತ ಈ ಅಧ್ಯಾಯಗಳು ಹೇಳುತ್ತೆ. ಡೇವಿಡ್ ಯುನೈಟೆಡ್ ಆಲ್ ಇಸ್ರಾಯಲ್ ಅಂಡ್ ಮೇಡ್ ಜೆರುಸಲೆಮ್ ಹಿಸ್ ಕ್ಯಾಪಿಟಲ್, a divine center for worship and rule. Bringing the ark home became his greatest joy. But when Uzzah touched it irreverently, he died, a sobering reminder of holiness. While the ark stays in Obed-Edom's house, every area of his life prospered. The presence of God blesses wherever it rests. So reverence brings residence. Honor God and his presence dwells. In God's covenant with David, ದೇವರು ದಾವೀದನಿಗೆ ಶಾಶ್ವತ ಒಡಂಬಡಿಕೆಯನ್ನ ಕೊಡ್ತಾರೆ. ನಿನ್ನ ವಂಶದಿಂದ ನನ್ನ ರಾಜ್ಯ ಸ್ಥಾಪನೆ ಆಗುವುದು ಅಂತ ದೇವರು ಹೇಳ್ತಾರೆ. ಇದು ಯೇಸುವಿನ ರಾಜವಂಶದ ಮೂಲ ಆಗುತ್ತದೆ. ದೇವರು ದಾವೀದನ ಮನಸ್ಸಿನ ಆಸೆಯನ್ನ ದೇವಾಲಯ ಕಟ್ಟುವುದು ತಿರಸ್ಕರಿಸಿದರು. ಆತ ಅವನ ಆಸೆಯ ಹೃದಯವನ್ನ ಮೆಚ್ಚಿದರು. ದೇವರು ನಮ್ಮ ಕೆಲಸವನ್ನ ಮಾತ್ರವಲ್ಲ, ನಮ್ಮ ಉದ್ದೇಶದ ಶುದ್ಧತೆಯನ್ನು ಕೂಡ ನೋಡ್ತಾರೆ ಅಂತ ಇಲ್ಲಿ ನಾವು ನೋಡ್ತೀವಿ. God made an everlasting covenant with David. His throne would endure forever, fulfilled in Christ. Though David couldn't build the temple, his desire pleased God deeply. This covenant, which is called Davidic covenant, is a backbone of messianic prophecy, linking David's humility to Lord's glory. Now God blesses not the builder's plan, but the believer's heart. And then we see David's victories and kindness, chapters 8 to 10. ದಾವೀದನು ಶತ್ರುಗಳ ಮೇಲೆ ಜಯ ಸಾಧಿಸಿದನು. ಫಿಲಿಷ್ಟಿಯರು, ಮೊವಾಬ್ಯರು, ಸಿರಿಯರು ಇವರ ಮೇಲೆ ಆತ ದೇವರ ನ್ಯಾಯದ ರಾಜನಾಗಿದ್ದನು. ಆತ ಮೆಫೀಬೋಶೆತ್, ಜೊನಾತನ ಮಗ, ಕೈಗೆ ಕೃಪೆ ತೋರಿಸಿದರು. ಇಲ್ಲಿ ಮೆಫೀಬೋಶೆತ್ನ ಸಿಂಹಾಸನದಲ್ಲಿ ಕಿಂದರಿ ಮರ್ಯಾದೆ ನಿವೃತ್ತಿಯನ್ನ ನೇರವಾಗಿ ಸೂಚಿಸುತ್ತದೆ. ಪಾಪಿಗಳು ದೇವರ ಕೃಪೆಯ ಅಡಿಯಲ್ಲಿ ಭೋಜನ ಮಾಡುವಂತೆ ಇಲ್ಲಿ ಮೆಫೀಬೋಶೆತ್ ಸ್ಟೋರಿಯಲ್ಲಿ ನಾವು ನೋಡ್ತೇವೆ. ದೇವರ ಕೃಪೆ ನಿನ್ನ ಸ್ತುತಿಯನ್ನು ನೋಡುವುದಲ್ಲ, ನಿನ್ನ ಹೃದಯವನ್ನೇ ನೋಡುತ್ತದೆ ಅಂತ ಈ ಮೆಫೀಬೋಶೆತ್ ಸ್ಟೋರಿ ನಮ್ಗೆ ಹೇಳುತ್ತೆ. ಡೇವಿಡ್ ಕಾನ್ಕರ್ಡ್ ಸರೌಂಡಿಂಗ್ ನೇಷನ್ಸ್, ಬ್ರಿಂಗಿಂಗ್ ಪೀಸ್ ಅಂಡ್ ಪ್ರಾಸ್ಪರಿಟಿ, yet his heart remained gracious. He restored Saul's grandson Mephibosheth to royal fellowship. Mephibosheth's seat at the king's table symbolized grace covering weakness, like sinners dining under God's mercy. So grace invites the broken to the king's table. Then we see David's sin and repentance. ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು. ಈಗ ಬಂತು ಫಾಲೋ. ದಾವೀದನು ಪತನದ ಘಟ್ಟ. ಉರಿಯನ ನಿರ್ದೋಷಕ ರಕ್ತ ದಾವೀದನಿಗೆ ದೇವರ ಕೋಪವನ್ನ ತಂದಿತು. ಆದರೆ ಪ್ರವಾದಿ ನಾತನನು ಮಾತಿಗೆ ದಾವೀದನು ತಕ್ಷಣ ಪಶ್ಚಾತ್ತಾಪ ಪಟ್ಟನು. ನಾನು ಕರ್ತನ ವಿರುದ್ಧ ಪಾಪ ಮಾಡಿದ್ದೇನೆ ಅಂತ ಅವನು ಒಪ್ಕೋತಾನೆ. ಈ ಅಧ್ಯಾಯದಲ್ಲಿ ಕೀರ್ತನೆ 51 ಇದೇ ಸಂದರ್ಭದಲ್ಲಿ ಹುಟ್ಟಿತು. ನಿಜವಾದ ಕಣ್ಣೀರಿನ ಕೀರ್ತನೆ. Psalm 51 was written over here. ಅಂಡ್ ಪಾಪವು ನಾಶ ಮಾಡಬಹುದು, ಆದರೆ ಪಶ್ಚಾತ್ತಾಪ ಪುನರುಜ್ಜೀವನವನ್ನ ತರುತ್ತದೆ ಅಂತ ನಾವು ತಿಳ್ಕೊತೀವಿ. ಡೇವಿಡ್ ಫೆಲ್ ವಿತ್ ಬೆಶಿಬಾ ಅರೇಂಜಿಂಗ್ ಉರಿಯಾಸ್ ಡೆತ್, yet when confronted by Nathan, he repented sincerely. He says, I have sinned against the Lord. Psalm 51 emerged here, the deepest confession ever recorded, proving repentance can restore what sin ruins. So broken heart opens heaven's mercy. Then we see family troubles and Absalom's rebellion, 13 to 18 chapters. ಅಮೋನನ ಪಾಪ, ಅಬ್ಸಲೋಮನ ಕೋಪ, ತಂದೆಯ ನೋವು ಎಲ್ಲ ನೋಡ್ತೇವೆ. ದಾವೀದನ ಮನೆಯೊಳಗೆ ಬಿರುಗಾಳಿ. ಅಬ್ಸಲೋಮನು ತನ್ನ ತಂದೆಯ ವಿರುದ್ಧ ಎದ್ದು ಬಂದನು. ಕೊನೆಗೆ ಆತ ಕುದುರೆಯಲ್ಲಿದ್ದಾಗ ಕೂದಲಿನಿಂದ ಮರದಲ್ಲಿ ಸಿಕ್ಕಿಕೊಂಡು ಸತ್ತನು. ದಾವೀದನು ಅಬ್ಸಲೋಮು ತನ್ನ ಮಗನೇ ಎಂದು ಅಳುತ್ತಾನೆ. ಇಲ್ಲಿ ದಾವೀದನು ಅಬ್ಸಲೋಮನನ್ನು ಕ್ಷಮಿಸಿದರೂ ಆತ ಶಾಂತಿ ಪಡೆಯಲಿಲ್ಲ. ನಿಷ್ಕ್ರಿಯೆ
ಕ್ಷಮೆ ಶಾಂತಿಯನ್ನ ಕೊಡದು ಅಂತ ನೋಡ್ತೇವೆ. ಹೃದಯದ ನೋವು ಪಾಪದ ಬೀಜದಿಂದಲೇ ಉಂಟಾಗುತ್ತದೆ. Since shadow hit David's home, Amnon's lust, Absalom's revenge and rebellion, we read Absalom died caught by his own hair. David cries, "O Absalom, my son," echoes eternal sorrow. Over here, Absalom's beauty and charm symbolized external glory without internal obedience, a picture of rebellion's vanity. So, rebellion always ends tangled in its own right. Then we see David restored and justice is done. 19-21 ಅಧ್ಯಾಯಗಳು ದಾವಿದನು ಮರಳಿ ರಾಜನಾದನು, ಶಿಮಿಯೇ ಕ್ಷಮೆ ಬೀಡಿದನು, ಮೆಫಿಬೋಶೆತ್ ನಿಷ್ಠೆ ತೋರಿಸಿದನು. ದೇವರು ನಂತರ ಗಿಬಿಯೋನನಲ್ಲಿ ಪರಿಹಾರಕ್ಕಾಗಿ ನ್ಯಾಯ ತೀರಿಸಿದರು. ಇಲ್ಲಿ ರಿಸ್ಪಾ ತಾಯಿ ಹೃದಯ, ಆಕೆಯ 2 ಮಕ್ಕಳ ಮೃತದೇಹಗಳನ್ನ ಕಾಪಾಡಿದಳು. ಅತ್ಯುನ್ನತ ತಾಯಿಯ ನಿಷ್ಠೆ ಇಲ್ಲಿ ಓದ್ತೀವಿ. ನಿಷ್ಠೆ ಮತ್ತು ಕರುಣೆ ದೇವರ ಹೃದಯದ ಪ್ರತಿಬಿಂಬವಾಗಿದೆ ಅಂತ. ಡೇವಿಡ್ ರಿಟರ್ನ್ ಟು ದ ಥ್ರೋನ್ showing mercy and fairness. Rizpah's maternal vigil touched God's heart and Israel's conscience. Rizpah guarded her son's corpses for months. Her silent love brought divine justice. Even silent love can move heaven's justice. Next, David's song and mighty men and final choices. 22-24 ಅಧ್ಯಾಯಗಳು ದಾವಿದನ ಕೀರ್ತನೆಯಿಂದ ದೇವರನ್ನ ಸ್ತುತಿಸಿದನು. ಅಧ್ಯಾಯ 22 ಕೀರ್ತನೆ 18 ಬರೆಯಲಾಯಿತು. ಅಧ್ಯಾಯ 22 ನಾವು ಓದೋದು ಕೀರ್ತನೆ 18. ಅವನ ಶೂರರು ನಿಷ್ಠೆಯ ಪ್ರತೀಕ. ಕೊನೆಗೆ ದಾವಿದನು ಜನರ ಎಣಿಕೆ ಮಾಡಿದಾಗ ಪಾಪ ಮಾಡಿದನು, ಆದರೆ ಆತ ಪಶ್ಚಾತ್ತಾಪ ಪಟ್ಟನು, ದೇವರು ಕರುಣೆಯಿಂದ ತಡೆದರು. ಇಲ್ಲಿ ದೇವರು ಕೋಪಗೊಂಡರು. ದಾವಿದನು, ನಾನು ಮಾನವದ ಕೈಗೆ ಬೀಳಬೇಡ, ದೇವರ ಕೃಪೆಯ ಕೈಗೆ ಬೀಳುತ್ತೇನೆ ಎಂದನು. ಇದು ಕೃಪೆಯ ಹೃದಯವಾಗಿತ್ತು. ದೇವರು ದಂಡನೆಯಲ್ಲಿಯೂ ಕೃಪೆ ಇದೆ ಅಂತ ಇಲ್ಲಿ ನಾವು ಓದ್ತೀವಿ. ದೇವರ ದಂಡನೆಯಲ್ಲಿಯೂ ದೇವರ ಕೃಪೆ ಇದೆ ಅಂತ ನಾವು ಕಲ್ತ್ಕೋತೀವಿ. ಡೇವಿಡ್ಸ್ ಫೈನಲ್ ಚಾಪ್ಟರ್ಸ್ include a song of deliverance, list of mighty men and costly census. God sent judgment, but mercy stopped the plague at Arnav's threshing fold. Future site of the temple, the very place of judgment, became the place of worship. God turns our failures into foundations for His glory. That's the story of the book. ಅಂತಿಮ ಚಿಂತನೆ ಪುಸ್ತಕದ ಬಗ್ಗೆ ದಾವೀದನ ಜೀವನವು ಪಾಪದಿಂದ ಪ್ರಾರಂಭವಾಗಿತ್ತು, ಅದು ಕೃಪೆಯಿಂದ ಮುಗಿಯುತ್ತದೆ. ದೇವರು ಆತನ ಹೃದಯವನ್ನ ನನ್ನ ಹೃದಯದಂತೆ ಅಂತ ದೇವರು ಹೇಳ್ತಾರೆ. ಪಾಪಿಯಾದರೂ ಪಶ್ಚಾತ್ತಾಪಿ ಆದವನು ದೇವರ ಬಳಿಯಲ್ಲಿದ್ದಾನೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಪಾಪ ಮಾಡಿದವನು ದೇವರ ಕಡೆಗೆ ತಿರುಗಿದರೆ ದೇವರ ಕೃಪೆ ಅವನನ್ನು ಮರುಕೊಂಡು ಬರುತ್ತದೆ. David's story ends not in shame but in grace. Though flawed, he was called a man after God's own heart, because repentance, not perfection, draws God's favor. Grace doesn't choose the flawless, it restores the fallen. Is the message from both the books for all of us tonight. Amen. And thank you all for listening. It's going to get cut call. ಸೊ ಎಲ್ಲರಿಗೂ ವಂದನೆಗಳು. ಜಾನ್ ಪೀಟರ್ ಸರ್ಗೆ ವಂದನೆಗಳು ಕರೆದಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ಥ್ಯಾಂಕ್ ಯು ಆಲ್ ಸೋ ಮಚ್. ಅಂಡ್ Thank you so much. ಕೃಪೆ Thank you very much. ನಮ್ಮಲ್ಲಿರಲಿ. Good night. ನೈಟ್ ಅಂಡ್ ಶುಭರಾತ್ರಿ. ಗಾಡ್ ಬ್ಲೆಸ್. ಟೇಕ್ ಕೇರ್.